ನಮಸ್ಕಾರ. ನನ್ನ ಹೆಸರು ಗೋಪಾಲ್ ಅಂತ. ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಚುನಾವಣೆಯ ಸದಸ್ಯ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿ ಸ್ಪರ್ಧೆ ಮಾಡುತ್ತಿದ್ದೇನೆ. ನಾನು ನಿನ್ನೆ 9/2/2026 ನಾಮಪತ್ರ ನನ್ನ ಸಹೋದ್ಯೋಗಿಗಳೊಂದಿಗೆ ವಕೀಲ ಮಿತ್ರರೊಂದಿಗೆ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಕರ್ನಾಟಕ ರಾಜ್ಯಾದ್ಯಂತ ತಾಲೂಕು ಜಿಲ್ಲೆಗಳಲ್ಲಿ ಒಂದು ದಿನಕ್ಕೆ ಸುಮಾರು 100 ಜನ ಅಡ್ವೊಕೇಟ್ಸು, ನನ್ನ ಭೀಮ ಬಂಧುಗಳು, ಸಂವಿಧಾನವನ್ನು ನಂಬಿರ್ತಕ್ಕಂಥ ವಕೀಲ ಮಿತ್ರರು ಒಂದು ದಿನಕ್ಕೆ 100 ಕಾಲ್ ಮಾಡ್ತಾಯಿದ್ದಾರೆ. ಅದೇ ನನಗೆ ಸಂತೋಷ. ಬಂಧುಗಳೇ, ನನ್ನ ಕರ್ನಾಟಕ ರಾಜ್ಯದ ಎಲ್ಲ ನನ್ನ ವೃತ್ತಿಪರ ವಕೀಲರುಗಳಿಗೆ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ, ಈ ಒಂದು ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ದಿ ಸುಪ್ರೀಂ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಇನ್ ದಿ ಸುಪ್ರೀಂ ಕೋರ್ಟ್ ಅಡಿಯಲ್ಲಿ ಬರ್ತಕ್ಕಂಥ ಇದು ಕಾನ್ಸ್ಟಿಟ್ಯೂಷನಲ್ ಬೆಂಚು. ಹೈಕೋರ್ಟ್ಗಿಂತ ದೊಡ್ಡದಿದ್ದು ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆ ಇದು. ಇಂಥ ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆಯಲ್ಲಿ ಇಂದಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಲ್ಲ. ಒಂದು ದುಃಖದ ಸಂಗತಿ. ಕಾರಣ, ಸಮಾಜ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ವಕೀಲರದು. ಈ ಒಂದು ಸಮಾಜದ ಪರಿವರ್ತನೆ, ಸಮಾಜದ ದಿಕ್ಕನ್ನು ಹಾಗೂ ಶೋಷಿತ ಹಿಂದುಳಿದ ವರ್ಗದ ಎಲ್ಲ ಜಾತಿಯ ಎಲ್ಲ ಧರ್ಮಗಳ ಬಡಬಗ್ಗರಿಗೆ ನ್ಯಾಯದಾನವನ್ನು ಕೊಡ್ತಕ್ಕಂಥ ನಮ್ಮ ಒಂದು ದಿಟ್ಟ ನಿಲುವು ಈ ಒಂದು ವಕೀಲ ವೃತ್ತಿ. ವಕೀಲ ಅಂದರೆ ಲಾನೇ ಸುಪ್ರೀಮು. ಆದ್ದರಿಂದ ಈ ಒಂದು ಸಮಾಜದಲ್ಲಿ ವಕೀಲರ ಹಿತರಕ್ಷಣೆಗಾಗಿ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ವಕೀಲರ ಘನತೆ, ಗೌರವ, ಅಖಂಡತೆಯನ್ನು, ಒಂದು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಅತ್ಯುನ್ನತವಾದ ಜ್ಞಾನಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಈಗ ಕರ್ನಾಟಕ ರಾಜ್ಯದಲ್ಲಿ ಬರೀ ಕವಿಗಳನ್ನು ಹೇಳ್ಕೊಂಡು ಇವರು ಅಷ್ಟು ದೊಡ್ಡವರು, ಇಷ್ಟು ದೊಡ್ಡವರು ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಇಡೀ ವರ್ಲ್ಡ್ಗೆ ಫೇಮಸ್. ಬಾಬಾ ಸಾಹೇಬ್ ಮೀನ್ಸ್ ಭಾರತ ರತ್ನ, ಸಂವಿಧಾನ ಶಿಲ್ಪಿ, ವಿಶ್ವಜ್ಞಾನಿ. ಸೂರ್ಯನ ಬೆಳಕು ಹೋಲಿಸ್ಬೋದು ಬಾಬಾ ಸಾಹೇಬನ್ನು. ಸೂರ್ಯನ ಬೆಳಕಿಲ್ಲ ಅಂದರೆ ಯಾವ ಸಕಲ ಜೀವರಾಶಿಗಳು ಬದುಕುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಮೌಲ್ಯಗಳು, ಸಿದ್ಧಾಂತಗಳು, ಆದರ್ಶಗಳು ಎಲ್ಲ ಕೂಡ ಈ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಅಡಗಿದೆ. ಒಂದು ಫೆಟರ್ನಿಟಿ ಆಗಿರ್ಬೋದು, ಒಂದು ಈಕ್ವಾಲಿಟಿ ಆಗಿರ್ಬೋದು. ಆರ್ಟಿಕಲ್ಸ್ 14 ಏನು ಹೇಳ್ತಾ ಅಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಸಮಾನತೆ, ಈ ದೇಶದ ಕಟ್ಟ ಕಡೆಗೂ ಸಮಾನತೆ ಕೊಡಬೇಕು ಅಂತ ಬಾಬಾ ಸಾಹೇಬ್ ಕಾನ್ಸ್ಟಿಟ್ಯೂಷನಲ್ಲಿ ಹೇಳಿದ್ದಾರೆ. ಈ ದೇಶಕ್ಕೆ ವೋಟ್ ಪವರ್ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್, ಬೇರೆ ಯಾರೂ ಅಲ್ಲ. ಸುಮಾರು ಜನ ಫ್ರೀಡಮ್ ಫೈಟರ್ಸ್ ಇದ್ದಾರೆ, ಆವಾಗಲೂ ಯುದ್ಧ ಮಾಡಿದರು. ಡಿಗ್ರಿ ಅಡ್ವೊಕೇಟ್ಸ್ಗೆ, ಜಡ್ಜಸ್ಗೆ ಮತ್ತು DC AC ಕೊಡಬೇಕು ವೋಟ್ ಪವರ್ ಅಂತ ಅಂದಿನ ಕಾಲದಲ್ಲಿ ಮಹಾತ್ಮ ಗಾಂಧಿನೂ ವಾದ ಮಾಡಿದರು. ಆದರೆ ಬಾಬಾ ಸಾಹೇಬು ಕಟ್ಟ ಕಡೆ ವ್ಯಕ್ತಿಯಿಂದ ಹಿಡಿದು ಈ ದೇಶದ ರಾಷ್ಟ್ರಪತಿವರೆಗೂ ಒಂದೇ ವೋಟ್ ಪವರು ಅಂತ ಹೇಳಿದಂಥ ಮಹಾನ್ ಮೇಧಾವಿ, ಜ್ಞಾನಿ, ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಈ ಭಾರತ ದೇಶದ ಪರವಾಗಿ ಸಲ್ಲಿಸುತ್ತಿದ್ದೇನೆ. ಹೇಳ್ತೀನಿ. ಬಾಬಾ ಸಾಹೇಬ್ ಮೇನಲ್ವಾ, ಅವ್ರು ಹಾಕಿರೋದು ಬುನಾದಿ. ಇದು ಅವ್ರು ಹಾಕಿರೋ ಬುನಾದಿ ಹೇಳ್ಬೇಕಲ್ಲ, ಪಿಲ್ಲರ್ ಹೇಳ್ಬೇಕಲ್ಲ, ಆಮೇಲೆ ಮೋಲ್ಡಿಂಗು. ದಯವಿಟ್ಟು ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಪ್ರೀತಿಯ ವಕೀಲರುಗಳು ನನಗೆ ಒಂದು ಅಭೂತಪೂರ್ವ ಮತಗಳನ್ನು ನೀಡಬೇಕಾಗಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ. ನಾನು ಒಂದು 10 ಡಿಮ್ಯಾಂಡ್ಸನ್ನು ಇದರಲ್ಲಿ ನನ್ನ ಒಂದು ಕುರಿ ಮತ್ತು ಉದ್ದೇಶಗಳಲ್ಲಿ ಇಂಟೆನ್ಷನಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ನಿಭಾಯಿಸ್ತೀನಿ ಅಂತ ಹೇಳೋಕ್ಕೆ ಬಯಸ್ತೀನಿ. ನನ್ನ ಒಂದು ಮೊದಲ ಗುರಿ, ಕರ್ನಾಟಕ ರಾಜ್ಯ ವಕೀಲ ಪರಿಷತ್ ಹಳೆಯ ಕಟ್ಟಡವನ್ನು ತೆಗೆದು, ತುಂಬ ಹಳೆ ಕಟ್ಟಡ ಆಗಿದೆ, ಸುಮಾರು ಒಂದು 79-100 ವರ್ಷಗಳು ಕೂಡ ಆಗಿದೆ ಕಟ್ಟಡ ಕಟ್ಟಿ. ಸುಮಾರು ವಿಶಾಲವಾದ ಜಾಗ ಇದೆ, ಹಿಂದೂ ಮುಂದೆಲ್ಲ ಜಾಗ ಇದೆ. ಈ ಒಂದು ಕಟ್ಟಡವನ್ನು ತೆಗೆದು 10 ಅಂತಸ್ತಿನವರೆಗೂ ಕಟ್ಟಡವನ್ನು ನಿರ್ಮಾಣ ಮಾಡುವ ಮೊದಲ ಗುರಿಯಾಗಿರುತ್ತದೆ. ಕಾರಣ, ಬೆಂಗಳೂರು ಬೆಳೀತಾ ಇದೆ, ಅಡ್ವೊಕೇಟ್ಸು ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕು. ಈ ಸಮಾಜ ಪರಿವರ್ತನೆ ಮಾಡ್ತಕ್ಕಂಥ ಮೂಲ ಜವಾಬ್ದಾರಿಯು ವಕೀಲರಲ್ಲಿದೆ. ಆದ ಕಾರಣ ಈ ಒಂದು 10 ಫ್ಲೋರ್ ಬಿಲ್ಡಿಂಗ್ಗಳನ್ನು ಕಟ್ಟಿಸ್ಕೊಡ್ತಾ ಇದ್ದೀರಿ. ಕಾರಣ, ಇಲ್ಲಿ ಬರುತ್ತೆ ದುಡ್ಡು ಅಂತ ಮಾಧ್ಯಮದವರು ಪ್ರಶ್ನೆ ಮಾಡ್ಬೇಕನ್ನ. ಅಷ್ಟು 10 ಫ್ಲೋರ್ಗೆ ದುಡ್ಡೆಲ್ಲ ಬರುತ್ತೆ ಅಂದರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡಕ್ಕೂ ನಾನು ಡಿಮ್ಯಾಂಡ್ ಕೊಟ್ಟು ವಕೀಲರ ಹಿತರಕ್ಷಣೆಗಾಗಿ ಅವರ ಒಂದು ಘನತೆ, ಗೌರವವನ್ನು ವಕೀಲರಲ್ಲಿ ಮೂಡಿ ಬಂದರೆ ಸಮಾಜದಲ್ಲಿ ಹಂಗೆ ಇರುತ್ತೆ. ವಕೀಲರು ಹೆಂಗೆ ಬೆಳವಣಿಗೆ ಇರ್ತಾರೋ ಸಮಾಜ ಕೂಡ ಹಂಗೆ ಇರ್ತದೆ ಅಂತ ಹೇಳಕ್ಕೆ ಬಯಸ್ತೀನಿ. ಎರಡನೇದಾಗಿ, ಕರ್ನಾಟಕ ರಾಜ್ಯದ ವಕೀಲರ ಹಿತರಕ್ಷಣೆಗಾಗಿ ವಕೀಲರ ಮಕ್ಕಳಿಗೆ, ವಕೀಲರ ಫ್ಯಾಮಿಲಿಗೆ ಒಂದು ವಿಮೆಯನ್ನು ಮಾಡಿಸ್ತೀನಿ. 20 ಲಕ್ಷದವರೆಗೆ ವಿಮೆ ಮಾಡಿಸ್ತೀನಿ. ಅದು ಹೆಚ್ಚು ಕಮ್ಮಿಯಾಗಿ ಮರಣ ಹೊಂದೋದು ಬೇಡ. 100 ವರ್ಷಗಳ ಕಾಲ ಬಾಳಲಿ. ಸಮಾಜ ಪರಿವರ್ತನೆ ಮಾಡ್ತಕ್ಕಂಥ ವಕೀಲರ ವೃತ್ತಿ ಅನ್ಎಕ್ಸ್ಪೆಕ್ಟಿವ್ಲಿ ಹೆಚ್ಚು ಕಮ್ಮಿ ಆದಾಗ ಅವರ ಮಕ್ಕಳಿಗೆ, ಹೆಂಡತಿಗೆ, ಒಂದು ಫ್ಯಾಮಿಲಿ ಕುಟುಂಬಕ್ಕೆ ಒಂದು 20 ಲಕ್ಷವರೆಗೂ ವಿಮೆಯನ್ನು ಮಾಡಿಸ್ತೀನಿ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಬಯಸ್ತಾಯಿದ್ದೀನಿ. 25 ಲಕ್ಷವರೆಗೆ ಏರಿಸ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ. ಕರ್ನಾಟಕ ರಾಜ್ಯದ ಎಲ್ಲ ವಕೀಲರ ಕುಟುಂಬದವರಿಗೆ ಆರೋಗ್ಯ ವಿಮೆ, ಇನ್ಸೂರೆನ್ಸ್, ಏನಾದರೂ ಕೈ ಕಾಲಿನ ಡ್ಯಾಮೇಜ್ ಆಯಿತು,
ಅದು ಪಿಡ್ಸ್ ಬಂತು ಮತ್ತು ಇನ್ನೇನಾದರೂ ತೊಂದರೆ ಆಯಿತು ಹೆಚ್ಚು ಕಮ್ಮಿ ಅನ್ಎಕ್ಸ್ಪೆಕ್ಟೆಡ್ ಏನು ಮಾಡೋಕ್ಕಾಗೋದಿಲ್ಲ. ವೆದರು ಮೊನ್ನೆ ಲಾಸ್ಟ್ ಟೈಮಲ್ಲಿ ತುಂಬ ಚಳಿ ಇತ್ತು, ಎಷ್ಟೋ ಜನಕ್ಕೆ ಸುಮಾರಕ್ಕೆ ಸ್ಟ್ರೋಕ್ ಹೊಡೆದ್ಬಿಟ್ಟಿದೆ. ಅಂಥ ಸಂದರ್ಭಗಳು ಬಂದಾಗ ಅವರಿಗೆ ಒಂದು ಒಳ್ಳೆ ಮೆಡಿಸಿನ್ಸ್ ಕೊಡೋದು, ಒಳ್ಳೆ ಕ್ವಾಲಿಟಿ ಸ್ಪೆಷಲಿಸ್ಟ್ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ಗೆ ಒಂದು ವಿಮೆಯನ್ನು ಮಾಡಿಸ್ಕೊಡೋದು ನನ್ನ ಮೊದಲ ಆದ್ಯ ಕರ್ತವ್ಯ. ಅದೇ ರೀತಿ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ನಲ್ಲಿ ಯುವ ವಕೀಲರಿಗೆ ಫ್ರೀ ಎನ್ರೋಲ್ಮೆಂಟು, ಇದು ವೆರಿ ವೆರಿ ಇಂಪಾರ್ಟೆಂಟು. ಯಾಕೆ ಫ್ರೀ ಎನ್ರೋಲ್ಮೆಂಟ್ ಮಾಡ್ತೀರಿ ಅಂದರೆ ಆಲ್ಮೋಸ್ಟ್ ಆಲ್ 99% ಎಲ್ಲ ಹಳ್ಳಿಗಾಡಿನಿಂದ ಬರೋದು ವಕೀಲರು. ಸಿಟಿಲಿರ್ತಕ್ಕಂಥ ವಕೀಲರು ಯಾರು ಮಾಡೋದಿಲ್ಲ, ಯಾರಪ್ಪ ಅವ್ರನ್ನ ಕಾಲು ಕೇಳು ಇಲ್ಲಿ ಕೇಳಿ ಫೀಸ್ ಅಂತ ಹೇಳೋದು ಯಾರು ಬರೋದಿಲ್ಲ. ಎಲ್ಲ ಜಮೀನು ವ್ಯಾಲ್ಯೂಷನ್ ಜಾಸ್ತಿ ಆಗಿದೆ, ಎಲ್ಲ ಬಡಬಗ್ಗರ ಮಕ್ಕಳೇ ಬರೋದು ಈ ವಕೀಲ ವೃತ್ತಿಗೆ. ಅವ್ರಿಗೆ ಫ್ರೀ ಎನ್ರೋಲ್ಮೆಂಟು. ಈಗ ಇಲ್ಲಿ ಎನ್ರೋಲ್ಮೆಂಟು 15,000 SC STಗೆ, ಜನರಲ್ ಕ್ಯಾಟಗಿರಿಗೆ 25,000 ಈ ಥರ ಆಗ್ತಾಯಿದೆ. ದುಡ್ಡು ಎಲ್ಲಿ ಹೋಗ್ತದೆ ಗೊತ್ತಿಲ್ಲ. ಅದನ್ನ ತನಿಖೆ ಮಾಡಿಸ್ತೀನಿ, ನಾನು ಬಂದರೆ ವಿನ್ನಾಗಿ ಬಂದರೆ ಇಲ್ಲಿ ತನಿಖೆ ಮಾಡಿಸಿ ಅದನ್ನು ನಾನು ಬೇಲಿಗೆ ಎಳಿತೀನಿ, ಬಯಸ್ತೀನಿ. ನಂತರ ಫ್ರೀ ಎನ್ರೋಲ್ಮೆಂಟ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಸರ್ಕಾರದಿಂದ ತಗೊಳ್ತೀನಿ. ಎಷ್ಟೋ ಒಂದು ಎನ್ರೋಲ್ಮೆಂಟ್ಗೆ ಇರೋದು ದ ಆನರಬಲ್ ಸುಪ್ರೀಂ ಕೋರ್ಟ್ ಪಾಸ್ ಹಿಡಿದು SLP ನಂಬರ್ ಸೋನ್ಸು SC STಗೆ ಬರೀ 135 ಎನ್ರೋಲ್ಮೆಂಟ್ ಚಾರ್ಜು ಫೀಸ್, ಜನರಲ್ ಕ್ಯಾಟಗಿರಿಗೆ 275 ಏನಿದೆ. ಇಷ್ಟು ಕಡಿಮೆಯಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಅದನ್ನ ಗಣನೆಗೆ ತಗೊತಾ ಇಲ್ಲ. ಇಲ್ಲಿ ಮೊನ್ನೆ ಇರ್ತಕ್ಕಂಥ ನನ್ನ ಸಹೋದ್ಯೋಗಿಗಳು ತಗೊಳ್ತಾ ಇಲ್ಲ. ನಾನು ಫ್ರೀ ಎನ್ರೋಲ್ಮೆಂಟನ್ನು ಮಾಡಿಸ್ತಾ ಇದ್ದೀನಿ ಅಂತೇಳಿ ಮೂಲಕ ಮಾಧ್ಯಮದವರಲ್ಲಿ ಹೇಳ್ತಾ ಇದ್ದೀನಿ. 5ನೇ ಪಾಯಿಂಟು, ಕರ್ನಾಟಕ ರಾಜ್ಯದ ಯುವ ವಕೀಲರ ಹೊರ ಜಿಲ್ಲೆ ಮತ್ತು ತಾಲೂಕುಗಳಿಂದ ಬರ್ತಾರೆ, ಎನ್ರೋಲ್ಮೆಂಟ್ ಅಂತ ಬರ್ತಾರೆ. ಪಾಪ ನಾನು ಇಲ್ಲಿ ಎನ್ರೋಲ್ಮೆಂಟ್ ಆದಾಗ ನನಗೆ ನನ್ನ ಸ್ನೇಹಿತರ ಅಂತ ಆನಂದ್ ಗೌಡ ಅಂತ ಸಹಾಯ ಮಾಡಿದ್ದಾರೆ. ನನಗೆ 500 ರೂಪಾಯಿ ಶರ್ಟೇಜ್ ಇತ್ತು, ಎನ್ರೋಲ್ಮೆಂಟ್ಗೆ ಕಾಸು ಇರಲಿಲ್ಲ. 500 ರೂಪಾಯಿ ಕೊಟ್ಟು ಪಾಪ ಯಾರ ಥರ ಸಾಲ ತಗೊಂಬಂದು ನಾನು ಕೊಟ್ಟು ಎನ್ರೋಲ್ಮೆಂಟ್ ಮಾಡಿಸ್ದೆ. ಆದ್ದರಿಂದ ನಾನು ಹೊರ ಜಿಲ್ಲೆಗಳಿಂದ ಬರ್ತಕ್ಕಂಥ ಯುವ ವಕೀಲರಿಗೆ ಇಲ್ಲಿ ನೆಲೆ ಇರೋಕ್ಕೆ ಜಾಗ, ಹಾಸ್ಟೆಲ್ ಥರ ಊಟದ ವ್ಯವಸ್ಥೆ, ಒಂದು ಉಳ್ಕೊಳ್ಳೋಕ್ಕೆ ಒಂದು ರೂಮ್, ಒಂಥರ ಹಾಸ್ಟೆಲ್ ಥರ ಒಂದು ಮನೆ, ಒಂದು ಅವ್ರು ಇರ್ತಕ್ಕಂಥ ಉಳ್ಕೊಳ್ಳೋಕೆ ಒಂದು ಜಾಗ ಕೂಡ ಒಂದು ಸಂಪೂರ್ಣವಾಗಿ ಮಾಡ್ಕೊಳ್ತೀನಿ ಅಂತೇಳಿ ನಾನು ಅದ್ರ ಮುಖಾಂತರ ಒಂದು ಪ್ರಮಾಣವನ್ನು ವಚನ ಕೂಡ ನಾನು ಮಾಡ್ತೀನಿ. 6ನೇದು, ಕರ್ನಾಟಕ ರಾಜ್ಯದ ಜಿಲ್ಲಾವಾರು ಮತ್ತು ನಗರ ಬೆಂಗಳೂರಿನಲ್ಲಿ ಬರುವ ಸಿಟಿ ಸಿವಿಲ್ ಕೋರ್ಟ್ ಹಾಗೂ ಹೈಕೋರ್ಟ್ ವಿಭಾಗಗಳಲ್ಲಿ ಯುವ ವಕೀಲರಿಗೆ ಹಿರಿಯ ಮತ್ತು ನಿವೃತ್ತಿ ಹೊಂದಿದ ಹೈಕೋರ್ಟ್ ನ್ಯಾಯಮೂರ್ತಿಗಳು, ಇವಾಗ ರಿಟೈರ್ಡ್ ಆಗಿರ್ತಾರೆ ಜಡ್ಜಸ್, ಮನೇಲಿ ಆರಾಮಾಗಿ ರೆಸ್ಟ್ ತಗೊಂಡಿರ್ತಾರೆ ಸಾಹೇಬರುಗಳು, ರಿಟೈರ್ಡ್ ಜಡ್ಜಸ್ಸು, ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜಸ್ಸು, ಅವರನ್ನು ಕರೆಸಿ 6 ತಿಂಗಳಿಗೊಮ್ಮೆ, ಪ್ರತಿ 3 ತಿಂಗಳಿಗೊಮ್ಮೆ ಎಲ್ಲ ವಿಭಾಗಗಳಲ್ಲಿ ವಕೀಲರ ಹಿತರಕ್ಷಣೆಗಾಗಿ, ವಕೀಲರ ಕ್ಷೇಮಾಭಿವೃದ್ಧಿಗಾಗಿ, ವಕೀಲರ ಚಿಂತನೆಗಾಗಿ, ವಕೀಲರ ಸ್ಕಿಲ್ಲನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರ ಅವರಿಗೆ ಶಿಬಿರಗಳನ್ನು ಕೂಡ ನಾನು ಫ್ರೀಯಾಗಿ ಮಾಡ್ತಾಯಿದ್ದೀನಿ. ಎಷ್ಟೇ ವಕೀಲ ವೃತ್ತಿ ಕೆಲಸ ಕಾರ್ಯಗಳಿದ್ದರೂ ಕೂಡ ಈ ಶಿಬಿರಗಳಲ್ಲಿ ಭಾಗವಹಿಸಿದರೆ ಸಮಾಜದ ಒಂದು ನ್ಯಾಯದಾನ ಯಾವ ರೀತಿ ಮಾಡಬೇಕು, ಕಕ್ಷಿದಾರರ ಜೊತೆಯಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು, ಫೀಸ್ ಹೆಂಗೆ ಕಲೆಕ್ಟ್ ತೊಗೊಳ್ಬೇಕು, ಅವ್ರ ಹತ್ರ ನ್ಯಾಯದಾನ ಯಾವ ರೀತಿ ಮಾಡಬೇಕು ಅಂತ ಹೇಳೋದೊಂದು ಮೂಲ ಗುರಿಯಾಗಿರುತ್ತದೆ. ಅದಕ್ಕೆ 7th ಒನ್ನು, ಕರ್ನಾಟಕ ರಾಜ್ಯ ವಕೀಲ ಪರಿಷತ್ ಸಂವಿಧಾನಿಕ ಒಂದು ಪೀಠವಾಗಿದ್ದು ಪ್ರತಿ ವರ್ಷದಂತೆ ಸಂವಿಧಾನದ ದಿನಾಚರಣೆಯನ್ನು ಮಾಡುವುದು ಪ್ರಮುಖ ಗುರಿ. ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ವಕೀಲರು. ಪ್ರತಿ ವರ್ಷದಲ್ಲಿ ಬರ್ತಕ್ಕಂಥ ಪ್ರತಿ ವೀಕ್, ಎವ್ರಿ ವೀಕ್ ವಾರಗಳಲ್ಲಿ ಪ್ರತಿ ಶುಕ್ರವಾರ ಎನ್ರೋಲ್ಮೆಂಟು ತಗೊಳ್ತಾರೆ. ಇಲ್ಲಿ ಎನ್ರೋಲ್ಮೆಂಟ್ ಏನೋ ನೋಂದಣಿ ಮಾಡಿಸ್ಕೊಳ್ಳೋದು. ಮಗು ಎಲ್ಲಿ ಹುಟ್ಟುತ್ತೆ? ತಾಯಿ ಗರ್ಭದಲ್ಲಿ ಹುಟ್ಟಿದ್ದೆ. ತಾಯಿ ಗರ್ಭದಲ್ಲಿ ಮಗು ಹುಟ್ಟಿದ ಮೇಲೆ ಅದಕ್ಕೇನಾಗುತ್ತೆ, ಸೊಸೈಟಿಗೆ ಬರುತ್ತೆ. ಸೊಸೈಟಿ ಹೆಂಗೆ ಬದಲಾವಣೆ ಮಾಡಬೇಕು ಅಂತೇಳಿ ಇದೆ. ಅದೇ ರೀತಿ ಉದಾಹರಣೆಗೆ ನಮ್ಮ ಬಾರ್ ಕೌನ್ಸಿಲ್ ಕೂಡ ಒಂದು ತಾಯಿ ಇದ್ದಂಗೆ. ಈ ತಾಯಿ ಹೊಟ್ಟೆಯಲ್ಲಿ ಮಕ್ಕಳು ಹುಡ್ತವೆ, ಅಡ್ವೊಕೇಟ್ಸ್ಗಳು ಸಮಾಜನ ಒಂದು ಪರಿವರ್ತನೆ ಮಾಡ್ತಕ್ಕಂಥ ಹೊಣೆ ಅಲ್ಲಿರ್ತದೆ. ಅಲ್ಲಿರಬೇಕಾದ್ರೆ 7th ಒನ್ನು ರಾಜ್ಯ ವಕೀಲ ಪರಿಷತ್ ಸಂವಿಧಾನದ ಒಂದು ಪೀಠವಾಗಿರುತ್ತದೆ. ಆ ಪೀಠ ಸಂವಿಧಾನದ ದಿನಾಚರಣೆಯನ್ನು ಪ್ರತಿ ವರ್ಷ ನವೆಂಬರ್ 26 ಆ ಇಯರ್ ವೈಸಲ್ಲಿ ಸಂವಿಧಾನ ದಿನಾಚರಣೆ ಮಾಡಿ ಸಂವಿಧಾನದಲ್ಲಿ ಬರ್ತಕ್ಕಂಥ ಮೌಲ್ಯಗಳು, ಸಿದ್ಧಾಂತಗಳು, ಪರಿಕಲ್ಪನೆಗಳು, ಆದರ್ಶಗಳು, ಫೆಟರ್ನಿಟಿ, ಅಖಂಡತೆ, ಸಾರ್ವಭೌಮತ್ವ, ದೇಶದ ಗೌರವ ಹಾಗೂ ನಾಗರಿಕರಿಗೆ ಒಂದು ರೆಸ್ಪೆಕ್ಟ್ ಫೀಲ್ ಕೊಡೋದು, ಮಿಲಿಟ್ರಿಯಲ್ಲಿ ಸೇವೆ ಮಾಡ್ತಕ್ಕಂಥ ನಮ್ಮ ದೇಶದ ರಕ್ಷಣೆಯನ್ನು ಕಾಯ್ತಕ್ಕಂಥ ವ್ಯಕ್ತಿಗಳಿಗೆ ಗೌರವವನ್ನು ಸೂಚಿಸೋದು, ರಾಷ್ಟ್ರೀಯ ಅಖಂಡತೆಯನ್ನು ಬಗ್ಗೆ ಮಾತಾಡತಕ್ಕಂಥದ್ದು, ಅದರ ಒಂದು ಎತ್ತಿ ಹಿಡಿಯುವುದು, ಇದು ಸಂವಿಧಾನದ ಕಪ್ಪೀಠ ಆಗಿರುತ್ತದೆ. 8ನೇದು, ವಕೀಲ ಪರಿಷತ್ನಲ್ಲಿ ಬರುವ ಹಲವಾರು ಲೋಪದೋಷಗಳು. ಈಗ ಇಲ್ಲಿ ಸ್ಟಾಂಪ್ ತಗೊಳ್ತಾರೆ. ಸ್ಟಾಂಪ್ ಸುಮಾರು ಸ್ಟಾಂಪ್ ಡ್ಯೂಟಿ ಅಂತಾರೆ. ವೆಲ್ಫೇರ್ ಸ್ಟಾಂಪ್, ಅಡ್ವೊಕೇಟ್ ಸ್ಟಾಂಪು 20 ರೂಪಾಯಿದು 30 ರೂಪಾಯಿ ಸ್ಟಾಂಪ್ ಬರುತ್ತೆ. ಅದ್ರದ್ದು ಅಕೌಂಟಬಿಲಿಟಿ ಇಲ್ಲ. ಈಗಲೂ ಅಕೌಂಟಬಿಲಿಟಿ ಇಲ್ಲ, ಬ್ಯಾಂಕ್ ದಾಖಲಾತಿನೇ ಇಲ್ಲ. ಅದೇನೋ ತೆಲುಗು ಮಾತಾಡ್ತಾರೆ, ಸೇರಿಂದೆ ಸೇರಾನೆ ಅಲ್ಲ ಮಾಡಿದ್ದೇ ಮಾಡಿರಿ ಅಂತಾರೆ. ಅದಕ್ಕೆ ಕೇಳೋದಿರಲ್ಲ, ಮಾಡೋದಿಲ್ಲ. ಈ ಥರ ಆಗ್ತಾಯಿದೆ. ಆ ಒಂದು ಏನು ಲೋಪದೋಷಗಳಿದೆ ಅದನ್ನೆಲ್ಲ ನಾನು ಸರಿಪಡಿಸ್ತೀನಿ ಅಂತ ಹೇಳ್ತಾ ನಾನು ಸ್ವೇರ್ ಮಾಡ್ತೀನಿ, ಪ್ರಮಾಣ ಮಾಡ್ತಾಯಿದ್ದೀನಿ. ನಾನು ಓಪನ್ನಾಗಿ ಮಾತಾಡ್ತೀನಿ. ನಾನು ಅಕ್ಕಿ ಬಿಕ್ಕಿ ಮಾಡೋದು, ಟಿಕ್ಕಿ ಬಿಕ್ಕಿ ಮಾಡೋದು ನನ್ನ ಜಾಯಮಾನಾಗಿಲ್ಲ.
ನಾನು ಬರೋದು ಇಲ್ಲ, ಆ ಕೆಲಸ ಮಾಡೋದು ಇಲ್ಲ. ನಾನು ಆ ಕೆಲಸ ಮಾಡಿದ್ದೀನಿ ಅಂದರೆ ನಾನು ಎತ್ತಿದೆ ಇನ್ನೆರಡಿದೆ. ಆ ಕೆಲಸ ನಾನು ಮಾಡಿದ್ದೀನಿ ಅಂದರೆ ವಕೀಲರೇ ನನಗೆ ಶಿಕ್ಷೆ ಕೊಡ್ಬೋದು, ವಕೀಲರೇ ನನ್ನ ಓಡಿಸ್ಕೊಂಡು ಬೇಕಾದ್ರೆ ಹೊಡಿಬೋದು. ಓಪನ್ ಮಾತಾಡೋದು, ನಾನು ಓಪನ್ ಟಾಂಗು. ಎಲ್ಲೂ ಅಷ್ಟೇ, ಎಲ್ಲಾನು ಬಿಡ್ರಿ ಓಪನಾಗಿ ಮಾತಾಡ್ತೀನಿ. ಇರೋ ಸತ್ಯ ತಾನೆ, ನೋ ಫಿಲ್ಟ್ರ್ ಏನು ಬೇಕಾಗಿಲ್ಲ ಸರ್, ಇರೋ ಸತ್ಯ ತಾನೆ ಸರ್. ಆದ ಕಾರಣ 9ನೇದು, ವಕೀಲ ಪರಿಷತ್ತಿನಲ್ಲಿ ಇರುವ ಆಡಳಿತ ವ್ಯವಸ್ಥೆಯನ್ನು ಉತ್ತುಂಗಕ್ಕೇರಿಸುವುದು. ಒಬ್ರಿಗೊಬ್ಬರು ಕಂಬೈಂಡ್ ಇರೋದಿಲ್ಲ, ಜೊತೆಗೂಡಿದಾಗ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಎಲ್ಲರೂ ಜೊತೆಗೂಡಿದಾಗ, ಮೆಂಬರ್ಸ್ ಎಲ್ಲ ಜೊತೆಗೂಡಿದಾಗ, 25 ಜನ ಜೊತೆಗೂಡಿದಾಗ ಒಂದು ಉತ್ತುಂಗಕ್ಕೆ ಏರಿಸ್ಬೋದು. ಈಗ ಹಲವಾರು ಮೆಂಬರ್ಗಳು ಡಿಸೇಪಿಯರ್ ಆಗಿದ್ದಾರೆ, ಡಿಸ್ಕ್ವಾಲಿಫೈಡ್ ಆಗಿದ್ದಾರೆ. ಒಂದು 6-7 ಕೋಟಿ ಹಗರಣಗಳಲ್ಲಿ ಕೂಡ್ಕೊಂಡು ಅವ್ರ ಸನ್ನದ್ಧನೇ ವಜಾ ಆಗಿದೆ. ಇದೆಲ್ಲ ಆಗಕ್ಕೆ ಬಿಡೋದಿಲ್ಲ. ಹಿರಿಯ ವಕೀಲರುಗಳ ಸಹ ಒಂದು ಸಹಕಾರವನ್ನು ತೆಗೆದುಕೊಂಡು, ಲಾನೇ ಸುಪ್ರೀಮು, ಬೇರೆ ಏನೂ ಇಲ್ಲ ಇಲ್ಲಿ. ಲಾನೇ ಸುಪ್ರೀಮು, ಕಾನೂನೇ ದೊಡ್ಡದು. ಕಾನೂನು ಕೆಳಗಡೆ ಕೆಲಸ ಮಾಡ್ತಕ್ಕಂಥ ನಾವು ವಕೀಲರು ಅವರ ಒಂದು ಸಲಹೆ ತೆಗೆದುಕೊಂಡು ಈ ಒಂದು ಬಾರ್ ಕೌನ್ಸಿಲನ್ನು ಉತ್ತುಂಗಕ್ಕೆ ಏರಿಸ್ತೀನಿ ಅಂತೇಳಿ ನಾನು ಈ ಮೂಲಕ ಬಯಸ್ತಾ ಇದ್ದೀನಿ. ಸಂವಿಧಾನದ ಅಡಿಯಲ್ಲಿ 9ನೇದು. 10ನೇದು, ಕರ್ನಾಟಕ ರಾಜ್ಯದ ಎಲ್ಲ ವಕೀಲರಿಗೋಸ್ಕರ ಘನತೆ, ಗೌರವ, ಸಮಾನತೆಯನ್ನು ಕಾಣುವ ಒಂದು ಕೆಲಸವನ್ನು ಮಾಡ್ತೀನಿ. ಅದೇ ರೀತಿ ಆವಾಗಲೇ ಮುಂಚೆ ಹೇಳಿದೆ ಏನು ಶಿಬಿರಗಳನ್ನು ಮಾಡ್ತೀನಿ ಅಂತ. ಆ ಶಿಬಿರಗಳನ್ನು ಮಾಡಿದಾಗ ಈಗ SLC PUC ಒಂಥರ ಇರ್ತಾರೆ ಹುಡುಗರು, ಯಂಗ್ಸ್ಟಾರು, ಡಿಗ್ರಿಗೆ ಒಂಥರ ಇರ್ತಾರೆ. ವೃತ್ತಿಪರ ಕೋರ್ಸ್ಗಳು ಮಾಡಿದಾಗ PhD, ಅಡ್ವೊಕೇಸಿ ಇವೆಲ್ಲ ಮಾಡಿದಾಗ ಏನಾಗ್ತದೆ, ಚೇಂಜಸ್ ಆಗುತ್ತೆ, ಬದಲಾವಣೆ ಆಗುತ್ತೆ. ಅದೇ ರೀತಿ ವಕೀಲರ ಘನತೆ, ಗೌರವವನ್ನು ಕಾಪಾಡುವಂಥ ಕೆಲಸ ಕೂಡ ಮಾಡ್ತಾಯಿದ್ದೀನಿ. ಇನ್ನೊಂದು ಪ್ರಮುಖವಾಗಿ 11ನೇದು ಹಾಕಿಲ್ಲದಲ್ಲಿ ಈ ದೇಶಕ್ಕೆ, ಭಾರತ ದೇಶಕ್ಕೆ ವೋಟ್ ಪವರ್ ಕೊಟ್ಟಂತಹ ಮಹಾನ್ ಪುರುಷ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು, ಪುತ್ಥಳಿಯನ್ನು ನಿರ್ಮಾಣ ಮಾಡ್ತಾಯಿದ್ದೀನಿ. ಇಲ್ಲಿ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಮುಂಭಾಗದಲ್ಲಿ 10 ಕೋಟಿ ವೆಚ್ಚದಲ್ಲಿ ಕಂಚಿನ ಪುತ್ಥಳಿ. ಆ ನಿಜವಾದ ದೇವರು ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರು. ಇವತ್ತು ಅಂಬೇಡ್ಕರ್ ಹೆಸರಿಲ್ಲ, ಇಲ್ಲಿ ಕೋಟ್ ಹಾಕೊಂಡ್ರೆ ಅಂಬೇಡ್ಕರ್ ಮರಿತಿದ್ದಾರೆ. ಕೆಲವರು ಹೇಳ್ತಾರೆ, ನ್ಯಾಯಮೂರ್ತಿಗಳು ಕೆಲವರು, ಅಂಬೇಡ್ಕರನ್ನು ಎಲ್ಲೆಂದ್ರಲ್ಲಿ ಕಟ್ತಿರಲ್ಲ ಅಂತ. ಇವತ್ತು ಹೈಕೋರ್ಟು, ಮಾನ್ಯ ಉಚ್ಚ ನ್ಯಾಯಾಲಯದ ಲೈಬ್ರರಿಯಲ್ಲಿ ಅಂಬೇಡ್ಕರ್ ಫೋಟೋ ಇಲ್ಲ. ಇವತ್ತಿಲ್ಲ, ಅವು ಚೆಕ್ ಮಾಡ್ಬೋದು, ಮಾಧ್ಯಮದವರು ಚೆಕ್ ಮಾಡ್ಬೋದು, ವಕೀಲರು ಚೆಕ್ ಮಾಡ್ಬೋದು. ಯಾಕಂದರೆ ಅದ್ರ ಬಗ್ಗೆ ದುನಿಯುತ್ತಾ ಇಲ್ಲ. ಗಣೇಶನ ಫೋಟೋ ಇಡೋದು, ಎಂಟ್ರಾಣ್ ಸ್ವಾಮಿ ಫೋಟೋ ಇಡೋದು. ಎಂಟ್ರಾಣ್ ಸ್ವಾಮಿ ಗಣೇಶನಿದು ಏನಾದರೂ ಕೊಡುಗೆ ಇದೆಯಾ ಜುಡಿಷಿಯರಿಗೆ? ಇದೆ ಸರ್, ಏನೂ ಇಲ್ಲ. ಕಾನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ ನಾವೆಲ್ಲ, ಲಾ ಮೇಕರ್ಸು, ಜಡ್ಜಸ್ಸು, ಎಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳು ಎಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಾಷ್ಟ್ರಪತಿ ಆಗಿರ್ಬೋದು, ರಾಜ್ಯಪಾಲರುಗಳಾಗಿರ್ಬೋದು, ಆಯಾ ರಾಜ್ಯದ ರಾಜ್ಯಪಾಲರುಗಳಾಗಿರ್ಬೋದು, ಪ್ರಧಾನಿಗಳಾಗಿರ್ಬೋದು, CMಗಳಾಗಿರ್ಬೋದು, ಸ್ಪೀಕರ್ಗಳಾಗಿರ್ಬೋದು, ಎಲ್ಲ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲೇ ಕೆಲಸ ಮಾಡ್ತಕ್ಕಂಥದ್ದು. ಕಾನ್ಸ್ಟಿಟ್ಯೂಷನ್ ಈಸ್ ಎ ಸುಪ್ರೀಮ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ, ಸರ್ ಮತದಾರರಿಗೆ ನಾನು ಏನು ಬೇಡಿಕೆ ಇಟ್ಟಿದ್ದೀನಿ ಇದರಲ್ಲಿ, ಇದೆಲ್ಲ ನಾನು ಪ್ರಾಮಾಣಿಕವಾಗಿ ನಿಭಾಯಿಸ್ತೀನಿ. ವಕೀಲರ ಘನತೆ, ಗೌರವವನ್ನು ಎತ್ತಿಡಿತೀನಿ. ಸಮಾಜ ಒಂದು ಪರಿವರ್ತನೆಯನ್ನು ಮಾಡಬೇಕಾಗಿರೋದು ನನ್ನ ಮೂಲ ಕರ್ತವ್ಯವಾಗಿದೆ. ಯಾಕಂದರೆ ಈ ಕ್ಯಾಂಡಿಡೇಟ್ಸ್ ಕೆಲವರು, ನೀವು ಮಾಧ್ಯಮದವ್ರು ಕೇಳಿರ್ತೀರ, ಸುಮಾರು ಕ್ಯಾಂಡಿಡೇಟ್ಸ್ಗಳು ಒಬ್ಬರು ಅವ್ರ ಬಾಯಲ್ಲಿ ಸಂವಿಧಾನದ ವಿಚಾರ ಬಂದೇ ಇಲ್ಲ. ನಾನು ಕೇಳ್ಪಟ್ಟಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಸರ್ ನಾವು ವಕೀಲ ವೃತ್ತಿ ಮಾಡ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಸರ್, ಓದ್ ತಗೊಳ್ಳೋದು ಕಾನ್ಸ್ಟಿಟ್ಯೂಷನಲ್ಲಿ ಅಡಿಯಲ್ಲೇ. ನಮ್ಮ ಚೇರ್ಮನ್ ಯಾರಾಗಿ ನನಗೆ ಓದ್ ಕೊಟ್ಟರೋ, ನಿನ್ನ ಮೂಲ ಗುರಿ ಏನಾಗಿರ್ತದಪ್ಪ ಅಂತ ಕೇಳಿದ್ರೆ, ನಾನು ಸ್ವೇರಿಂಗ್ ತಗೊಂಡಾಗ ನನ್ನ ಮೂಲ ಗುರಿ ಬಡಬಗ್ಗರಿಗೆ ನ್ಯಾಯದಾನ ಮಾಡೋದು. ಫೀಸಿನ ಎಷ್ಟು ತಗೊಳ್ತೀಯೇನೋ ಅವ್ರಿಗೆ ನ್ಯಾಯದಾನ ಮಾಡಬೇಕು. ಈಗ ಸಂವಿಧಾನ ಅಂದರೆ ಏನು, ನಮಗಾಗಿ, ನಮಗೋಸ್ಕರ, ನಮ್ಮ ರಕ್ಷಣೆಗಾಗಿ ನಾವೇ ಸಮರ್ಪಣೆ ಮಾಡ್ಕೊಂಡಿದ್ದೆ, ಅದನ್ನೇ ಸಂವಿಧಾನ ಅಂತ ವಿಚಾರ. ಅದೇ ರೀತಿಯಾಗಿ ನಾನು ನ್ಯಾಯದಾನ ಬಡಬಗ್ಗರಿಗೆ ಮಾಡ್ತೀನಿ ಅಂತೇಳಿ, ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತೀನಿ ಅಂತೇಳಿ ನಾನು ಸ್ವೇರ್ ತಗೊಂಡೆ. ಅದೇ ರೀತಿ ನನ್ನ ಮತದಾರರಿಗೆ ಹೇಳಿಕೊಳ್ಳುವುದೇನೆಂದರೆ, ಯಾವುದೇ ರೀತಿಯಾದಂತಹ ಏನು ಹಣದ ಆಮಿಷಕ್ಕೆ ಒಳಗಾಗಿ, ನೈಸಾಗಿ ಮಾತಾಡೋದಕ್ಕೆ ಒಳಗಾಗಿ, ಕೆಲಸ ಗಂಟ ನೈಸ್, ಹಂಗೆ ಮಾಡ್ತೀನಿ, ಅಟ್ಲ ಸರ್, ಇಟ್ಲ ಸರ್, ಈಗ ಕ್ಯಾಲ್ ಸರ್ ಅಂತ ಹಿಂಗೆ ಜೊತೆಲೇಸ್ಕೊಂಡ್ರೆ ಇಟ್ಲ ಒಳ್ಳೆ ನಮ್ಮೋದಂಡ. ಅವ್ರು ನಂಬೇಡಿ ಯಾವತ್ತೂ. ಓಪನ್ನಾಗಿ ಟಾಂಗ್ ಯಾರು ಕೊಡ್ತಾರೋ ಅವರನ್ನು ನಿಲ್ಲಿಸಿ, ನಿಲ್ಲಿಸಿ, ಹಿಂಗೆ ಹೇಳಿದೆಯಾ, ಯಾಕಿಂತ ನೀನು ಮಾಡಿಲ್ಲ ಅಂತ ಪ್ರಶ್ನೆ ಮಾಡ್ಬೋದು ಅಡ್ವೊಕೇಟ್ಸು, ಓಟ್ ಹಾಕಿರ್ತಕ್ಕಂಥ ಅಡ್ವೊಕೇಟ್ಸು. ಯಾಕಂದರೆ ಅಡ್ವೊಕೇಟ್ಸು ಈ ಸಮಾಜದ ಒಂದು ಪಿಲ್ಲರು. ಈ ದೇಶ ಸ್ವಾತಂತ್ರ್ಯ ತಗೊಂಬಂದು ಕೊಟ್ಟಿದ್ದು ಅಡ್ವೊಕೇಟ್ಸೇ. ಬಾಲ್ ಗಂಗಾಧರ ತಿಲಕ್, ನೆಹರು, ಮಹಾತ್ಮ ಗಾಂಧಿ, ಸುಮಾರು 99% ಗಾಂಧಿ ಇವರೇ ಅಡ್ವೊಕೇಟ್ಸೇ. ಅದರಿಂದ ನನ್ನ ಪ್ರಮುಖ ಉದ್ದೇಶ ಏನೆಂದರೆ, ವಕೀಲರ ಚಿಂತನೆಗಾಗಿ, ವಕೀಲರ ಏಳಿಗೆಗಾಗಿ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಒಂದು ಮೌಲ್ಯಗಳನ್ನು, ಸಿದ್ಧಾಂತಗಳನ್ನು, ಆದರ್ಶಗಳನ್ನು ಪಾಲನೆ ಮಾಡಬೇಕು. ವಕೀಲರೆಲ್ಲರೂ ಗುರುತಿಸಿ ಐಡೆಂಟಿಫಿಕೇಷನ್ ಮಾಡಿ, ಯಾರು ಕ್ವಾಲಿಫೈಡ್ ಇದ್ದಾರೆ ಇದಕ್ಕೆ ಚೇರ್ಪರ್ಸನ್ಗೆ ಅನ್ನೋದನ್ನು ಗುರುತಿಸಿ, ಕನ್ನಡ ನಾಡಿನೆಲ್ಲ ನನ್ನ ತಾಲೂಕು, ಜಿಲ್ಲೆ ಮತ್ತು ಈ ರಾಜ್ಯದಲ್ಲಿ ಬರ್ತಕ್ಕಂಥ ನಗರದಲ್ಲಿ ಬರ್ತಕ್ಕಂಥ ಹೈಕೋರ್ಟ್ ಆಗಿರ್ಬೋದು, ಸಿಟಿ ಸಿವಿಲ್ ಕೋರ್ಟ್ ಆಗಿರ್ಬೋದು, ಮ್ಯಾಜಿಸ್ಟ್ರೇಟ್ ಆಗಿರ್ಬೋದು,
ಮೇಯಾಲ್ ಕೋರ್ಟ್ ಆಗಿರ್ಬೋದು, ಫ್ಯಾಮಿಲಿ ಕೋರ್ಟ್ ಆಗಿರ್ಬೋದು, ಎಲ್ಲ ನನ್ನ ವೃತ್ತಿಪರ ವಕೀಲರಲ್ಲಿ ಕಳಕಳೆಯ ಗೌರವಾನ್ವಿತ ವಕೀಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ನನಗೆ ಮೊದಲ ಪ್ರಶ್ನಿಸಿದ ಮತವನ್ನು ನೀಡಿ ತಮ್ಮ ಸೇವೆ ಮಾಡಲು ಅನುಕೂಲ ಮಾಡಿಕೊಡಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ. ಒಂದು ಅವಕಾಶ ಕೊಟ್ಟು ನೋಡಿ, ಹಿಂದೆ ಹೇಗಿತ್ತು ಇನ್ನು ಮುಂದೆ ಏನಾಗ್ತದೆ ಎಲ್ಲ ಫುಲ್ ಬದಲಾವಣೆ ಆಗಿಬಿಡ್ತದೆ. ನನ್ನ ಹೆಸರು ಗೋಪಾಲ್ ಅಂತ, ಅಡ್ವೊಕೇಟು. ಇಲ್ಲೇ ಸಿಟಿ ಸಿವಿಲ್ ಕೋರ್ಟು, ಹೈಕೋರ್ಟೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಎಲ್ಲ ರಾಜ್ಯದಲ್ಲಿ ಸುತ್ತಾಡಿ ಬಂದಿದ್ದೀನಿ. ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಫೋನ್ ಕೂಡ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾನು ಆಭಾರಿಯಾಗಿದ್ದೀನಿ. ಚಿನ್ನ ಇನ್ನೂ ಬಂದಿಲ್ಲ, ನಂಬರ್ ಬಂದಿಲ್ಲ. ನಂಬರ್